ಲಕ್ಷಾಂತರ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ವರ್ಷಗಳಿಂದ ಕಾಯುತ್ತಿದ್ದ 8ನೇ ವೇತನದ ಆಯೋಗದ ಪ್ರಕ್ರಿಯೆಯಲ್ಲಿ ಒಂದು ಮಹತ್ವದ ದಿನ ಬರುತ್ತಿದೆ. ಏಪ್ರಿಲ್ 13ರಂದು ನಡೆಯಲಿರುವ ಮಹತ್ವದ ಸಭೆ ಭವಿಷ್ಯದ ವೇತನ, ಭತ್ಯೆಗಳು ಮತ್ತು ಪಿಂಚಣಿಗಳ ಮೇಲೆ ದೊಡ್ಡ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಈ ಬೆಳವಣಿಗೆ ಲಕ್ಷಾಂತರ ಉದ್ಯೋಗಿಗಳ ಗಮನ ಸೆಳೆದಿದೆ. ಏಪ್ರಿಲ್ 13ರಂದು ರಾಷ್ಟ್ರೀಯ ಸಂಯುಕ್ತ ಸಲಹಾ ಯಂತ್ರಾಂಗ ಮಂಡಳಿ ಮಸೂದಿ ಸಮಿತಿ ಪ್ರಮುಖ ಸಭೆ ನಡೆಸಲಿದೆ. ಈ ಸಭೆಯಲ್ಲಿ 8ನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಮೆಮೊರಂಡಂ ಅಂತಿಮಗೊಳಿಸುವ ಕಾರ್ಯ ನಡೆಯಲಿದೆ. ಈ ಮೆಮೊರಂಡಂವೇ ಮುಂದಿನ ವೇತನ ಪರಿಷ್ಕರಣೆಯ ಮೂಲ ದಾಖಲೆಯಾಗಲಿದೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಯಾಗುವ ವಿಷಯ ಏನೆಂದರೆ ಫಿಟ್ಮೆಂಟ್ ಫ್ಯಾಕ್ಟರ್. ಇದು ನೌಕರರ ಮೂಲ ವೇತನವನ್ನು ನಿರ್ಧರಿಸುವ ಪ್ರಮುಖ ಅಂಶವಾಗಿದೆ. ಉದ್ಯೋಗ ಸಂಘಗಳು ಇದನ್ನು ಕನಿಷ್ಠ 3.25 ಅಥವಾ ಅದಕ್ಕಿಂತ ಹೆಚ್ಚು ಮಾಡಲು ಒತ್ತಾಯಿಸುತ್ತಿವೆ. ದ್ರವ್ಯೋಲ್ಬಣವನ್ನು ಗಮನದಲ್ಲಿಟ್ಟುಕೊಂಡು ವೇತನ ಹೆಚ್ಚಳ ಅಗತ್ಯವೆಂದು ಅವರು ವಾದಿಸುತ್ತಿದ್ದಾರೆ. ಪ್ರಸ್ತುತ ನೌಕರರು 58% ಡಿಯರ್ನೆಸ್ ಅಲವೆನ್ಸಸ್ ಡಿಎ ಪಡೆಯುತ್ತಿದ್ದಾರೆ. ಇದನ್ನು 60ಕ್ಕೆ ಹೆಚ್ಚಿಸಲು ಬೇಡಿಕೆ ಕೇಳಿ ಬರ್ತಾ ಇದೆ. ಇದಲ್ಲದೆ ಡಿಎ ಅನ್ನು ಮೂಲ ವೇತನದೊಂದಿಗೆ ವಿಲೀನಗೊಳಿಸುವ ಬೇಡಿಕೆಯೂ ಇದೆ. ಈ ಬದಲಾವಣೆಗಳು ಜಾರಿಗೆ ಬಂದರೆ ಕನಿಷ್ಠ ವೇತನದಲ್ಲಿ ಏರಿಕೆ, ಎಚ್ಆರ್ಎ, ಟಿಎ ಮುಂತಾದ ಭತ್ಯೆಗಳ ಹೆಚ್ಚಳ, ಪಿಂಚಣಿ ಮತ್ತು ಗ್ರಾಚ್ಯುಟಿ ಪ್ರಯೋಜನಗಳಲ್ಲಿ ವೃದ್ಧಿ. ಮಾರ್ಚ್ 12ರಂದು ನಡೆದ ಹಿಂದಿನ ಸಭೆಯಲ್ಲಿ ಹಲವು ವಿಷಯಗಳನ್ನು ಚರ್ಚಿಸಲಾಯಿತು. ನಂತರ ಎನ್ಸಿ ಜೆಸಿಎಂ ಕಾರ್ಯದರ್ಶಿ ಶಿವಗೋಪಾಲ್ ಮಿಶ್ರಾ ಇವರು ಇನ್ನೂ 9 ಅಂಶಗಳನ್ನು ಸೇರಿಸಲು ಮನವಿ ಮಾಡಿದ್ದಾರೆ. ಇದಕ್ಕೆ ಮೊದಲು ಆಯೋಗವು 18 ಪ್ರಶ್ನೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿ ವಿವಿಧ ಮೂಲಗಳಿಂದ ಅಭಿಪ್ರಾಯಗಳನ್ನು ಕೋರಿತ್ತು. ಕೇಂದ್ರ ಸರ್ಕಾರ ಈಗಾಗಲೇ 8ನೇ ವೇತನ ಆಯೋಗವನ್ನು ಸ್ಥಾಪಿಸಿದೆ. ಈ ಆಯೋಗಕ್ಕೆ ತನ್ನ ಶಿಫಾರಸುಗಳನ್ನು ಸಲ್ಲಿಸಲು 18 ತಿಂಗಳ ಅವಧಿ ನೀಡಲಾಗಿದೆ. ಈ ಅವಧಿಯಲ್ಲಿ ವೇತನ, ಭತ್ಯೆಗಳು, ಪಿಂಚಣಿಗಳು ಮತ್ತು ಸೇವಾ ನಿಯಮಗಳನ್ನು ಸಮಗ್ರವಾಗಿ ಪರಿಶೀಲಿಸಲಾಗುತ್ತದೆ. ಒಟ್ಟಿನಲ್ಲಿ ಏಪ್ರಿಲ್ 13ರ ಮಹತ್ವದ ಸಭೆ ಲಕ್ಷಾಂತರ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಬದುಕಿಗೆ ಹೊಸ ದಿಕ್ಕು ನೀಡುವ ಸಾಧ್ಯತೆ ಹೊಂದಿದೆ. ವೇತನ, ಭತ್ಯೆಗಳು, ಪಿಂಚಣಿಗಳಲ್ಲಿ ದೊಡ್ಡ ಬದಲಾವಣೆಗಳು ನಿರೀಕ್ಷೆ ಇದ್ದು ಎಲ್ಲರಲ್ಲೂ ಉತ್ಸಾಹ ಹೆಚ್ಚಾಗಿದೆ. ಈಗ ಪ್ರಶ್ನೆ ಒಂದೇ, ಈ ನಿರ್ಧಾರಗಳು ನೌಕರರ ಕನಸುಗಳನ್ನ ನನಸಾಗಿಸುವಲ್ಲಿ ಯಶಸ್ವಿಯಾಗುತ್ತವೆ? ಎಲ್ಲರ ಕಣ್ಣು ಈ ಅಂತಿಮ ಫಲಿತಾಂಶದತ್ತ ನೆಟ್ಟು ನಿಂತಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.